ಪ್ರೇಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯ, ಬನ್ನಿರಿ ಕೀರ್ತನೆ ಕಡೆಗೆ ಹೋಗೋಣ. ಎಲ್ಲರೂ ಕರ್ತನ ನಾಮ ಮಹಿಮೆ ಪಡೆತಕ್ಕಾಗೆ ನಾನು ಸೇವೆ ಮಾಡಲು, ನೀವು ಕರ್ತನನ್ನು ಭಯಭಕ್ತಿಯಿಂದ ಆತನ ವಾಕ್ಯವನ್ನು ರಿಸೀವ್ ಮಾಡಿಕೊಳ್ಳಲು ನಿಮ್ಮನ್ನು ಒಪ್ಪಿಸಿಕೊಡಿ. ಬನ್ನಿರಿ ವಾಕ್ಯದ ಕಡೆಗೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓಕೆ. 146ನೇ ಕೀರ್ತನೆ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ತೆಗೆದುಕೊಳ್ಳಿರಿ ಎಲ್ಲರೂ ಶ್ರದ್ಧೆಯಿಂದ. ವಾಕ್ಯಗಳನ್ನು ತೆಗೆದುಕೊಂಡು ವಾಕ್ಯ ನೋಡಬೇಕು, ನೀವು ಧ್ಯಾನಿಸಬೇಕು. ನನ್ನ ಜೊತೆಯಲ್ಲಿ ವಾಕ್ಯ ನಾನು ಓದುವಾಗ ನೀವು ಓದಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇಲ್ಲಿ ಏನಂದರೆ ಪೀಠಿಕೆ, ಯೆಹೋವನನ್ನು ಆಶ್ರಯಿಸಿಕೊಂಡವರು ಧನ್ಯರು. ನಾವೆಲ್ಲರೂ ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇವೆ. ನಾವು ಧನ್ಯರು, ನಿಜವಾಗ್ಲೂ ನಾವು ಧನ್ಯರು. ನೀವು ನಂಬಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಅದರಲ್ಲಿ ಈ ಕೀರ್ತನೆಗಾರನು ಏನು ಮಾತಾಡ್ತಾ ಇದ್ದಾರಂದರೆ, ಯಾಹುವಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು ಅಂತ. ನನ್ನ ಮನವೇ ಅಂದರೆ ಏನು? ನನ್ನ ಆತ್ಮ. ಅರ್ಥ ಆಯ್ತಾ? ಯಾಹುವಿಗೆ ಸ್ತೋತ್ರ ಅಂದರೆ ದೇವರಿಗೆ ಸ್ತೋತ್ರ. ನನ್ನ ಮನವೇ, ನನ್ನ ಹೃದಯವೇ ಯೆಹೋವನನ್ನು ಸ್ತುತಿಸು ಅಂತ ಇಲ್ಲಿ ಕೀರ್ತನೆಗಾರನು ಮಾತಾಡ್ತಾ ಇರೋದು. ಎರಡನೇದು ಓದಿಕೊಳ್ಳೋಣ. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ನೋಡಿ, ನನ್ನ ದೇವರೇ ಕೊಟ್ಟಿದ್ದು ನಮಗೆ ಪ್ರಾಣ, ಆರೋಗ್ಯ, ಆಯಸ್ಸು, ಬಲ ಎಲ್ಲ ದೇವರೇ ಕೊಟ್ಟಿರೋದು. ಹಾಗಿರುವಾಗ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇರೋದು, ಪ್ರಾಣ ಇರೋವರೆಗೂ ವಿಶ್ವಾಸಿಗಳು ಅಂದರೆ ದೇವರ ಮಕ್ಕಳು ಪ್ರಾಣ ಇರೋವರೆಗೂ ಯೆಹೋವನನ್ನು ನಾವು ಸ್ತುತಿಸ್ತೀವಿ, ನಾವು ಸ್ತುತಿಸಬೇಕು. ಜೀವಮಾನವೆಲ್ಲ ನಮ್ಮ ಉಸಿರಿರೋವರೆಗೂ ನಮ್ಮ ದೇವರನ್ನು ನಾವು ಕೊಂಡಾಡ್ತೀವಿ ಅಂತ ಇಲ್ಲಿರೋ ಭಕ್ತರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? 3 ಓದಿಕೊಳ್ಳೋಣ. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನ ಸಹಾಯ ಮಾಡಶಕ್ತನಲ್ಲ. ನೋಡಿ, ಪ್ರಭುಗಳಲ್ಲಿ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಬಾಸ್ಗಳಿರ್ತಾರೆ, ನಿಮ್ಮ ಓನರ್ಗಳಿರ್ತಾರೆ, ಇವ್ರ ಮೇಲೆಲ್ಲ ನೀವು ನಂಬಿಕೆ ಇಡಬಾರ್ದು. ಅರ್ಥ ಆಯ್ತಾ? ಇಲ್ಲ, ನಿಮ್ಮ ಸಭೆಗಳಲ್ಲಿ ಯಾರೋ ನಿಮಗೆ ಸಹಾಯ ಮಾಡಿರ್ತಾರೆ, ಅವ್ರನ್ನ ನಂಬ್ಕೊಂಡಿರೋದು. ಅದು ಮಾತ್ರ ಅಲ್ಲ. ಅರ್ಥ ಆಯ್ತಾ? ಮಾನವರನ್ನ ನೀವು ಯೋಚಿಸೇ ಬೇಡ್ರಿ. ಮಾನವನು ಏನು ಮಾಡೋಕ್ಕೆ ಸಾಧ್ಯ? ಅವನ ಸಹಾಯ ಮಾಡೋ ಶಕ್ತನಲ್ಲ, ಅವನಿಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 4, 5 ಓದಿಕೊಳ್ಳೋಣವಾ? 4, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳನ್ನೆಲ್ಲ ಅದೇ ದಿನದಲ್ಲಿ ಹಾಳಾಗುತ್ತದೆ. ನೋಡಿ, ಅವನು ಉಸಿರಿರೋವರೆಗೂ ಉಸಿರು ಹೋಗಲು, ಅವನು ಉಸಿರು ಹೋಗ್ಬಿಟ್ರೆ ಮಣ್ಣಿಗೆ ಹೋಗಿ ಸೇರ್ತಾನೆ. ಅವನ ಯೋಚನೆಯೆಲ್ಲ ಆ ದಿನದಲ್ಲೆಲ್ಲ ಹಾಳಾಗುತ್ತದೆ. ಅಂಥ ಮಾನವನನ್ನು ನೀನು ಯಾಕೆ ಎದುರು ನೋಡ್ತೀಯಾ ಸಹಾಯನ ಅಂತ ಇಲ್ಲಿ ದೇವರ ಮಕ್ಕಳು, ದೇವರನ್ನು ಆಶ್ರಯಿಸಿಕೊಂಡಿರುವಂಥ ಮಕ್ಕಳು ಇಲ್ಲಿ ಮಾತಾಡ್ತಾ ಇದ್ದಾರೆ. 5ನೇದಲ್ಲಿ, ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ನೋಡಿ, ದೇವರನ್ನು, ಯಾಕೋಬನ ದೇವರು ಯಾರು? ಯೆಹೋವಪ್ಪ. ನಮ್ಮ ದೇವರು ಯಾರು? ಯೆಹೋವಪ್ಪ. ಯಾವನಿಗೆ ಯಾಕೋಬನ ದೇವರು ಸಹಾಯಕನಾಗಿದ್ದಾನೋ, ಯಾಕೋಬನ ದೇವರು ನಮಗೆ ಸಹಾಯಕರಾಗಿದ್ದಾರೆ. ಹಾಗಾದರೆ ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನು ಧನ್ಯರು. ನಾವು ದೇವರನ್ನೇ ಇರುವುದರಿಂದ ನಾವು ನಿಜವಾಗಲೂ ಧನ್ಯರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿಜವಾಗ್ಲೂ ನಾವು ಧನ್ಯರು. ಓಕೆ. ಇಲ್ಲಿ 6 ಏನು ಮಾತನಾಡುತ್ತದೆ ಓದಿಕೊಳ್ಳೋಣ. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನ ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ, ಯೆಹೋವನ ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಇಲ್ಲಿ ಏನು ದೇವರ ಮಕ್ಕಳು ಮಾತಾಡ್ತಾ ಇದ್ದಾರಂದರೆ, ಭೂಮಿ, ಆಕಾಶ, ಸಾಗರ, ಆಮೇಲೆ ವಾಗ್ದಾನಗಳನ್ನು ನೆರವೇರಿಸಿಕೊಡು ಸೃಷ್ಟಿ ಮಾಡಿದವನು, ಹಿಂಸೆಗೆ ಗುರಿಯಾದವರನ್ನು ನ್ಯಾಯವನ್ನು ಸ್ಥಾಪಿಸಲು, ಹಿಂಸೆಗೆ ನಮ್ಮಂಥವರು ದುಃಖದಲ್ಲಿ ವೇದನೆಗಳಲ್ಲಿ ಇರುವವರು, ಹಿಂಸೆಗೆ ಗುರಿಯಾದವರನ್ನು ನ್ಯಾಯವನ್ನು ಸ್ಥಾಪಿಸುವನು, ಹಸಿದವರಿಗೆ ಏನಂತೆ? ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ.
ಇಲ್ಲಿ ಹೇಳ್ತಾ ಇರೋದು, ಸೃಷ್ಟಿಕರ್ತನು ಎಲ್ಲ ಮಾಡಲು ಸಾಧ್ಯ. ನಮ್ಮನ್ನು ಕಾಪಾಡ್ತಾ ಇರೋದು, ನಮ್ಮನ್ನು ಪೋಷಿಸ್ತಾ ಇರೋದು, ನಮಗೆ ಆರೋಗ್ಯ ಆಯಸ್ಸು ಬಲ ಕೊಟ್ಟಿರೋದು, ನಾವು ಈ ಲೋಕದಲ್ಲಿ ಬಾಳೋದಕ್ಕೆ ಎಲ್ಲ ಸೃಷ್ಟಿ ಮಾಡಿರೋದು, ನಮಗೆ ಮನೆ ಕೊಟ್ಟಿರೋದು ಎಲ್ಲ ಯೆಹೋವ ಅಪ್ಪನೇ. ಅರ್ಥ ಆಯ್ತಾ? ಹಾಗಾದರೆ ಯೆಹೋವನು ಈ ಕಷ್ಟಗಳಿಂದ, ಅಯ್ಯೋ ನನ್ನ ಕಷ್ಟ ಇದೆ, ದುಃಖ ಇದೆಯೇ, ಈ ಭೂಲೋಕದಲ್ಲಿ ವಾಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಈ ಥರ ಹೇಳುವ ಮನುಷ್ಯರಿಗೆ, ಸೆರೆಯಲ್ಲಿ ಇರುವವರನ್ನು ನಾನು ಬಿಡಿಸ್ತೀನಿ, ಈ ದುಃಖದಲ್ಲಿರುವವರನ್ನು ನಾನು ಬಿಡಿಸಿ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? 8 ಓದಿಕೊಳ್ಳೋಣ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಅರ್ಥ ಆಯ್ತಾ? ನೀನು ಕುಗ್ಗಿ ಹೋಗಿದೀಯಾ? ಕೆಲವೊಂದು ವಿಷಯಗಳಲ್ಲಿ ನೀನು ಕುರುಡನಾಗಿ ಹೋಗಿದೀಯಾ? ಅಂಥವರನ್ನು ದೇವರು ಏನು ಮಾಡ್ತಾರೆ? ಉದ್ಧರಿಸ್ತಾರೆ, ನಿಮ್ಮನ್ನು ಉನ್ನತ ಮೇಲೆ ಎತ್ತುತ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾ ಇರೋದು, ಯೆಹೋವನು ನೀತಿವಂತರನ್ನು ಸದಾ ಪ್ರೀತಿಸುತ್ತಾನೆ ಅಂತ ಇಲ್ಲಿ ವಾಗ್ದಾನ ಕೊಡ್ತಾ ಇದ್ದಾರೆ. ನೀತಿವಂತರು ಅಂದರೆ ಕರ್ತನ ಕಮ್ಯಾಂಡ್ಮೆಂಟ್ಗಳೇ, ಕಮ್ಯಾಂಡ್ಮೆಂಟ್ಸು ಏನು ಹೇಳ್ತಾರೆ, ಸತ್ಯವೇದ ವಾಕ್ಯದಲ್ಲಿ ಕೊಟ್ಟಿರುವಂಥ ಕಟ್ಟಳೆಗಳನ್ನು ಪಾಲಿಸಿಕೊಂಡು ಕರ್ತನ ಭಯದಲ್ಲಿ ನಡೆಯುವವರು, ಎಲ್ಲ ವಿಷಯಗಳಲ್ಲಿ ನಡೆಯುವವರು, ತಗ್ಗಿಸಿಕೊಂಡು ನಡೆಯುವವರು, ದಾನ ಧರ್ಮ ಮಾಡುವವರು, ಇಂಥವ್ರನ್ನೆಲ್ಲ ನೀತಿವಂತರನ್ನು ನಾನು ಏನು ಮಾಡ್ತೀನಿ? ಪ್ರೀತಿಸ್ತೀನಿ ಅಂತ ದೇವರು ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಮೊದಲು ಏನು ಹೇಳಿದ್ರು ದೇವರು ವಾಗ್ದಾನದಲ್ಲಿ, ಸೆರೆಯಲ್ಲಿರುವವರನ್ನು ನಾನು ಬಿಡಿಸ್ತೀನಿ, ನೀತಿವಂತರನ್ನು ನಾನು ಪ್ರೀತಿಸ್ತೀನಿ ಅಂತ ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಇದು ಪಟ್ಟಾಗಿ ನೀವು ಹಿಡ್ಕೊಳ್ಬೇಕು. ಬನ್ನಿರಿ 9 ಓದಿಕೊಳ್ಳೋಣ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ನಿನ್ನ ಹಗೆಗಾರರು, ಅದು ಸೈತಾನನಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಎಷ್ಟೇ ನಿನ್ನನ್ನು ಹಿಂಸೆ ಪಡೆದವರು ಎಷ್ಟೇ ಆಗಿದ್ರೂ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕಾಪಾಡ್ತೀನಿ, ಅವರ ಐಡಿಯಾ ಎಲ್ಲ ಡೊಂಕು ಮಾಡಿಬಿಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ನಮ್ಮನ್ನು ದೇವರು ಕಾಪಾಡುತ್ತಾನೆ ಅಂತ ವಾಗ್ದಾನ. ನೋಡಿ, ಮೇಲೆ ಮೇಲೆ ವಾಗ್ದಾನಗಳನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. 10 ಓದಿಕೊಂಡನ ಕೊನೆಯದಾಗಿ, ಯೆಹೋವನು ಸದಾಕಾಲವೂ ಅರಸನಾಗಿರುವನು, ಯಾವಾಗಲೂ ನಮ್ಮ ಮಧ್ಯದಲ್ಲಿ ದೇವರು ಅರಸನಾಗಿರುವನು. ದೇವರು ಚಿಯೋನೇ, ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು, ಯೆಹೋವನಿಗೆ ಸ್ತೋತ್ರ. ಚಿಯೋನಿನ ಮಗಳೇ, ದೇವರ ಮಗಳೇ, ದೇವರು ನಿನ್ನನ್ನು ತಲತಲಾಂತರಕ್ಕೂ ನಿನ್ನನ್ನು ಕಾಪಾಡುವವನಾಗಿದ್ದಾನೆ. ನೀನು ಯಾಕೆ ಭಯಪಡುತ್ತೀಯಾ? ಭಯಪಡಬೇಡ. ನಿನ್ನ ಸಿಚುವೇಶನ್ ನೋಡಿ ನೀನು ಭಯಪಡಬೇಡ. ಅರ್ಥ ಆಯ್ತಾ? ನಿನ್ನ ಸಿಚುವೇಶನ್ ನೋಡಿ ಭಯಪಡಬೇಡ. ಏನಾದರೂ ದುಷ್ಟನಲ್ಲಿ ಸೆರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ? ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ದೇವ್ರದಂಗೆ ನಡಿಬೇಕಲ್ಲ. ಇಂಥವರ ಮಧ್ಯದಿಂದ ನಿನ್ನನ್ನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ವಾಗ್ದಾನದಲ್ಲಿ ವಾಕ್ಯ ಕೊಡ್ತಾ ಇದ್ದಾರೆ ದೇವರ ಮಕ್ಕಳೇ. ಇದನ್ನು ನೀವು ನಂಬಬೇಕು. ನಂಬಿದರೆ ನಿಮಗೆ ಬಿಡುಗಡೆ ಆಗುತ್ತದೆ. ನಂಬಿಕೆ, ವಾಕ್ಯಗಳಲ್ಲಿ ಜೀವ ಇದೆ, ಏಸಪ್ಪನ ಜೀವ ಇದೆ. ಇವಾಗ ನಾನು ಮಾತಾಡ್ತಾ ಇರೋದು, ನೀವು ಕೇಳಿಸ್ಕೊಳ್ತಾ ಇರೋದು ಎಲ್ಲ ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ. ಚಿಯೋನಿನ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ನೀವು ನಂಬಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ದೇವರು ಕೊಟ್ಟಿರುವಂಥ ವಾಗ್ದಾನ ಏನೇನು ಹೇಳ್ರಿ? ಸೆರೆಯಲ್ಲಿರುವವರನ್ನು ನಾನು ಬಿಡಿಸ್ತೀನಿ, ನೀತಿವಂತರನ್ನು ಉದ್ಧರಿಸ್ತೀನಿ, ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ನಾನಾಗಿರುವುದರಿಂದ ನಿಮ್ಮನ್ನು ನಾನು ಕೈ ಬಿಡಲ್ಲ ಅಂತ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಗ್ದಾನವನ್ನು ಪಟ್ಟಾಗಿಡ್ಕೊಂಡು ಈ ವಾಕ್ಯದಲ್ಲಿ ಕೈ ಇಟ್ಟು ನಾವು ಪ್ರಾರ್ಥನೆ, ಒಂದೊಂದು ವಾರದಲ್ಲಿ ಕೊಡುವ ವಾಕ್ಯಗಳು ಜೀವ ಉಳ್ಳ ವಾಕ್ಯಗಳು, ವಾಗ್ದಾನದ ವಾಕ್ಯಗಳು. ಅದರಲ್ಲಿ ಯಾವ ಸಂದೇಹವೂ ಇಲ್ಲ ದೇವರ ಮಕ್ಕಳೇ. ಅರ್ಥ ಆಯ್ತಾ? ನಾವು ಸಂತೋಷದಿಂದ ಆಲಯಕ್ಕೆ ಹೋಗೋಣ. ಗಾಡ್ ಬ್ಲೆಸ್ ಯು. ಓಕೆ, ಗಾಡ್ ಬ್ಲೆಸ್ ಯು.